ಕೋಟಿ ಕೋಟಿ ದುಡ್ಡು ಯಾರ ಜೋಬಿಗೆ? ಆ ಒಂದು ಸುಳ್ಳು ಡಿಕೆಶಿ ಪವರ್ಗೆ ಫುಲ್ ಸ್ಟಾಪ್. ಆಯ ತಪ್ಪಿದ್ರೆ ಸಿದ್ದು ಬುಡಕ್ಕೆ ಬರುತ್ತಾ ಕೂತು. ಕೋಟಿ ಕೋಟಿ ದುಡ್ಡು ಯಾರ ಜೋಬಿಗೆ ಹೋಗ್ತಿತ್ತು? ಕೋಟಿ ಕೋಟಿ ಜನರ ದುಡ್ಡನ್ನ ಅದ್ಯಾರು ನುಂಗಿ ನೀರು ಕುಡಿಯಲು ಯತ್ನಿಸಿದ್ರು. ಕೋಟಿ ಕೋಟಿ ಕರೆನ್ಸಿ ಮೇಲೆ ಅದ್ಯಾರ ಕಣ್ಣು ಬಿತ್ತು. ಆ ಒಂದು ಸುಳ್ಳು ಡಿಸಿಎಂ ಡಿಕೆಶಿ ಪವರ್ ಪಾಲಿಟಿಕ್ಸ್ಗೆ ಫುಲ್ ಸ್ಟಾಪ್ ಇಡುತ್ತಾ. ಆಯ ತಪ್ಪಿದ್ರೆ ಸಿಎಂ ಸಿದ್ದರಾಮಯ್ಯನವರ ಬುಡಕ್ಕೂ ಬರುತ್ತಾ ಬಿಸಿನೀರು. ಅಷ್ಟಕ್ಕೂ ರಾಜ್ಯ ಸರ್ಕಾರ ಎಚ್ಚರ ತಪ್ಪಿದ್ದಲ್ಲಿ ಆ ಒಂದು ಸುಳ್ಳಿಗೆ ಒಂದು ತಲೆದಂಡವಾಗುತ್ತಾ, ಇಲ್ಲ ಇಡೀ ಸರ್ಕಾರವನ್ನೇ ಬಲಿ ಕೊಡ್ತಾರಾ? ಅಷ್ಟಕ್ಕೂ ಏನದು ಆ ಒಂದು ಸುಳ್ಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು ಗಾದೆ ಮಾತು. ಈ ಗಾದೆ ಮಾತು ರಾಜಕಾರಣದಲ್ಲಿ ಸಾಕಷ್ಟು ಸಲ ವರ್ಕೌಟ್ ಕೂಡ ಆಗಿದೆ. ಅದೆಷ್ಟೋ ರಾಜಕಾರಣಿಗಳು ಒಂದೇ ಒಂದು ಮಾತಿನಿಂದ ತಮ್ಮ ಪದವಿಯನ್ನ ಕಳೆದುಕೊಂಡಿದ್ದಾರೆ, ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಒಂದೇ ಒಂದು ಸುಳ್ಳಿನ ಮಾತಿನಿಂದಾಗಿ ಬಂಗಾರದಂತ ಭವಿಷ್ಯವನ್ನ ಮಣ್ಣುಪಾಳು ಮಾಡಿಕೊಂಡಿದ್ದಾರೆ. ಸದ್ಯ ರಾಜ್ಯ ಸರ್ಕಾರದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಡಿರೋ ಆ ಒಂದು ಸುಳ್ಳಿನಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೋ ಸಾಧ್ಯತೆ ಇದೆ. ಆ ಒಂದು ಸುಳ್ಳಿನಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ರೇಸ್ಗೆ ಸ್ಪೀಡ್ ಬ್ರೇಕ್ ಹಾಕೋ ಎಲ್ಲಾ ಸಾಧ್ಯತೆಯೂ ಇದೆ. ಹೌದು ವೀಕ್ಷಕರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿ ಕೇಳಿ ಡಿಕೆಶಿ ಪರಮಾಪ್ತರಲ್ಲಿ ಗುರುತಿಸಿಕೊಂಡಿರೋ ನಾಯಕರಲ್ಲಿ ಒಬ್ರು. ಇವರು ಇದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಹೊಸ್ತಿಲಲ್ಲಿ ಬಂದು ನಿಂತಿದ್ದಾರೆ. ಇದರಿಂದ ರಾಜೀನಾಮೆ ಪಡ್ಕೊಂಡಿಲ್ಲ ಅಂದ್ರೆ ಸರ್ಕಾರವನ್ನೇ ಬಲಿ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾದ್ರೂ ಆಶ್ಚರ್ಯವಿಲ್ಲ. ಹಾಗಾದ್ರೆ ಏನಿದು ಘಟನೆ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡಿರೋ ಆ ಎಡವಟ್ಟಾದ್ರೂ ಏನ್ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ತೀವ್ರ ಸ್ವರೂಪದ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಯೋಜನೆಯಡಿ ಫಲಾನುಭವಿಗಳಿಗೆ ಹಣ ಸಮರ್ಪಕವಾಗಿ ತಲುಪಿಲ್ಲ ಅಂತೇಳಿ ಬಿಜೆಪಿ ಆರೋಪಿಸಿದೆ. ಈ ಕುರಿತು ವಿಧಾನಸಭೆಯಲ್ಲಿ ಉತ್ತರ ನೀಡುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲೇ ಆರೋಪಿಸಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಿಲ್ಲ ಅಂತ ದಾಖಲೆ ಸಮೇತ ಆರೋಪಿಸಿದ್ರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತಾನು ದೂರಿದ್ರು. ಈ 2 ತಿಂಗಳ ಅವಧಿಯ 5,500 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ಎಲ್ಲಿಗೆ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ರು. ಸರ್ಕಾರದ ಕಡೆಯಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಒಂದಷ್ಟು ತಾಂತ್ರಿಕ ದೋಷಗಳು ಇರೋದನ್ನ ಒಪ್ಪಿಕೊಂಡಿದ್ರು. ಅವುಗಳನ್ನ ಆದಷ್ಟು ಬೇಗ ಸರಿಪಡಿಸೋದಾಗಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಜಿಎಸ್ಟಿ ಪಾಲು ಲಭ್ಯವಾಗದಿರುವುದರಿಂದ ಹಣದ ಕೊರತೆ ಉಂಟಾಗಿದೆ ಅಂತ ತಿಳಿಸಿದ್ದಾರೆ. ಈ ವಿಷಯವು ಇವತ್ತು ಸದನದಲ್ಲಿ ಮತ್ತಷ್ಟು ಚರ್ಚೆಗೆ ಬರೋ ಸಾಧ್ಯತೆ ಇದೆ. ಅಷ್ಟಕ್ಕೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದೇನೋ, ಕಳೆದ ಡಿಸೆಂಬರ್ 9ರಂದು ವಿಧಾನಸಭೆಯ ಪ್ರಶ್ನೋತ್ತರದ ವೇಳೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಗೃಹಲಕ್ಷ್ಮಿ ಕಂತು ಪಾವತಿ ಕುರಿತು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 2025ರ ಆಗಸ್ಟ್ ವರೆಗೂ ಎಲ್ಲಾ ಕಂತುಗಳನ್ನು ಪಾವತಿಸಲಾಗಿದೆ ಅಂತ ಉತ್ತರಿಸಿದ್ರು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಪಾವತಿಯಾಗಿಲ್ಲ ಅಂತ ಶಾಸಕರು ವಾದಿಸಿದ್ರು. ಆಗಸ್ಟ್ ವರೆಗೂ ಕಂತು ಪಾವತಿಯಾಗಿದೆ ಎಂದಾದ ಮೇಲೆ ಮೊದಲಿನ 2 ತಿಂಗಳ ಕಂತುಗಳು ಬಿಡುಗಡೆಯಾಗಿವೆ ಎಂದು ಶಾಸಕರು ಅರ್ಥ ಮಾಡ್ಕೋಬೇಕು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಾರವಾಗಿ ಹೇಳಿದ್ರು. ಆನಂತರ ಬಿಜೆಪಿ ಶಾಸಕರು ಗದಗ, ಬಾಗಲಕೋಟೆ ಮತ್ತಿತರ ಜಿಲ್ಲೆಗಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಂದ ಮಾಹಿತಿ ಪಡೆದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆಯಾಗಿಲ್ಲ ಅಂತ ಆಧಾರ ಸಹಿತ ವಿಧಾನಸಭೆಯಲ್ಲಿ ಮತ್ತೆ ಪ್ರಸ್ತಾಪಿಸಿದ್ರು. ಈ ಕುರಿತು ಮುಖ್ಯಮಂತ್ರಿಯವರು ಆ ಕ್ಷಣವೇ ಪ್ರತಿಕ್ರಿಯೆ ಕೊಟ್ಟಿದ್ರು. ಒಂದು ವೇಳೆ 2 ಕಂತುಗಳು ಪಾವತಿಯಾಗದಿದ್ರೆ ತಕ್ಷಣ ಬಿಡುಗಡೆ ಮಾಡೋದಾಗಿ ಹೇಳಿದ್ರು. ಇದಕ್ಕೆ ಸುಮ್ಮನಾಗದ ವಿರೋಧ ಪಕ್ಷಗಳ ನಾಯಕರು ಸಚಿವರೇ ಬಂದು ಸ್ಪಷ್ಟನೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ಬಂದಿರಲಿಲ್ಲ. ಹೀಗಾಗಿ ನಿನ್ನೆ ಇದೇ ವಿಚಾರ ಗದ್ದಲಕ್ಕೆ ಕಾರಣವಾಗಿತ್ತು. ವಿರೋಧ ಪಕ್ಷಗಳು ಧರಣಿ ಕೂಡ ನಡೆಸಿದ್ವು. ಹೀಗಾಗಿ ಕೊನೆಗೆ ಖುದ್ದು ಸದನಕ್ಕೆ ಹಾಜರಾದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ದೇಶಕ್ಕೆ ಮಾದರಿಯಾಗಿದೆ. ರಾಜ್ಯದ 1.26 ಕೋಟಿ ಮನೆಯ ಯಜಮಾನಿಯರಿಗೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರ ನಗದು ಪಾವತಿಯ ಮೂಲಕ ಗೃಹಲಕ್ಷ್ಮಿ ಹಣವನ್ನ ಪಾವತಿಸಲಾಗುತ್ತಿದೆ. ಇಲ್ಲಿಯವರೆಗೂ 23 ಕಂತುಗಳಲ್ಲಿ 46,000 ರೂಪಾಯಿಗಳನ್ನ ಸಂದಾಯ ಮಾಡಲಾಗಿದೆ ಅಂತ ವಿವರಿಸಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ವಿಧಾನಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳಿದಾಗ ಆಗಸ್ಟ್ ತಿಂಗಳವರೆಗೂ ಹಣ ಸಂದಾಯ ಮಾಡಲಾಗಿದೆ ಅಂತ ತಿಳಿಸಿದ್ದೇನೆ. ತಾವು ಮೊದಲ ಬಾರಿ ಸಚಿವರಾಗಿದ್ದು ಅತ್ಯಂತ ಪೂಜ್ಯ ಭಾವನೆಯಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ತಲುಪಿಸಲಾಗುತ್ತಿದೆ. ಆಗಸ್ಟ್ ವರೆಗೂ ಎಲ್ಲ ಕಂತುಗಳನ್ನ ಪಾವತಿಸಲಾಗಿದೆ ಎಂದು ನಾನು ಭಾವಿಸಿಕೊಂಡಿದ್ದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿಲ್ಲ ಅಂತ ಪದೇ ಪದೇ ಕೇಳಿದಾಗ ನಾನು ಎಲ್ಲ ಪಾವತಿಯಾಗಿದೆ ಎಂದು ಉತ್ತರ ನೀಡಿರಬಹುದು. ಇದರ ಅರ್ಥ ಸದನಕ್ಕೆ ತಪ್ಪು ಮಾಹಿತಿ ನೀಡುವ ಉದ್ದೇಶ ಇರಲಿಲ್ಲ. 2 ತಿಂಗಳ ಹಣ ಪಾವತಿಯಾಗಿಲ್ಲ ಎಂಬುದು ನನಗೆ ಪರಿಶೀಲನೆಯ ಬಳಿಕ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ
ಬಳಿ ಚರ್ಚೆ ಮಾಡಿ 2 ತಿಂಗಳ ಹಣವನ್ನ ಪಾವತಿಸಲು ಕ್ರಮ ಕೈಗೊಳ್ಳುತ್ತೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ವ್ಯತ್ಯಯವಾಗಿರುವುದಕ್ಕೆ ಕಾರಣ ಹುಡುಕುತ್ತೇವೆ. ಆ ಹಣವನ್ನ ಬೇರೆ ಯಾವ ಉದ್ದೇಶಕ್ಕೂ ಬಳಕೆ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವರು ತಪ್ಪು ಮಾಹಿತಿ ನೀಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಮೊದಲು ಕ್ಷಮೆ ಕೇಳಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಮತ್ತಿತರರು ಒತ್ತಾಯಿಸಿದ್ರು. ಸಚಿವರು ಮೊದಲು ಉತ್ತರ ಪೂರ್ಣಗೊಳಿಸಲು ಅವಕಾಶ ನೀಡಿ ಅಂತ ಸಭಾಧ್ಯಕ್ಷರು ಸಮಾಧಾನ ಪಡಿಸಿದ್ರು. ಆನಂತರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನವನ್ನ ತಪ್ಪು ದಾರಿಗೆ ಎಳೆಯುವ ಉದ್ದೇಶ ತಮಗಿರಲಿಲ್ಲ, ಬಾಕಿ ಕಂತುಗಳನ್ನು ಶೀಘ್ರವೇ ಪಾವತಿ ಮಾಡುತ್ತೇವೆ. ನನ್ನ ಮಾತಿನಿಂದ ಯಾರ ಭಾವನೆಗಾದ್ರೂ ಧಕ್ಕೆಯಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವರ ಉತ್ತರದಿಂದ ತಪ್ಪು ಮಾಹಿತಿ ನೀಡಿರೋದು ಸ್ಪಷ್ಟವಾಗಿದೆ. ಕ್ಷಮೆ ಕೇಳುವ ಬದಲಾಗಿ ಯಾರ ಮನಸ್ಸಿಗಾದ್ರೂ ನೋವಾಗಿದ್ರೆ ಎನ್ನುತ್ತಿದ್ದಾರೆ. ಇಲ್ಲಿ ನಮ್ಮ ಮನಸ್ಸಿಗೆ ನೋವಾಗಿರುವುದು ಮುಖ್ಯವಲ್ಲ, ಜನರ ಮನಸ್ಸಿಗೆ ನೋವಾಗಿದೆ. ನೇರವಾಗಿ ಕ್ಷಮೆ ಕೇಳಬೇಕು. 2 ತಿಂಗಳ ಬಾಕಿ ಕಂತನ್ನ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸಬೇಕು ಅಂತ ಹೇಳಿದ್ರು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಮಧ್ಯಪ್ರವೇಶ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಕಲಾಪವನ್ನ ಕೈಗೆತ್ತಿಕೋಬೇಕು ಅಂತ ಹೇಳಿದ್ರು. ಈ ವೇಳೆ ವಿ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿ ಗೃಹಲಕ್ಷ್ಮಿ ಯೋಜನೆ ಒಳ್ಳೆಯ ಕಾರ್ಯಕ್ರಮ ಎಂಬುದಕ್ಕೆ ನಮ್ಮ ಸಹಮತವಿದೆ. ಸಚಿವರು ಮತ್ತು ಮುಖ್ಯಮಂತ್ರಿ ಅವರು ಆಗಸ್ಟ್ ತಿಂಗಳವರೆಗೆ ಹಣ ಪಾವತಿಯಾಗಿದೆ ಎಂದೇ ವಾದಿಸಿದ್ರು. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ಅದಕ್ಕಾಗಿ ಘೋಷಿತ ಗ್ಯಾರಂಟಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸಲಾಗ್ತಿಲ್ಲ ಎಂಬುದನ್ನ ಒಪ್ಪಿಕೊಳ್ಳಲಿ ಅಂತ ಒತ್ತಾಯಿಸಿದ್ರು. ಈ ಹಂತದಲ್ಲಿ ಆಡಳಿತ ಪಕ್ಷದ ಶಾಸಕರು ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರು. ಸಚಿವರ ವಿಷಾದದ ಬಳಿಕವೂ ವಿರೋಧ ಪಕ್ಷಗಳ ಹಠ ಸರಿಯಲ್ಲ ಅಂತ ಆಕ್ಷೇಪಿಸಿದ್ರು. ವಿ ಸುನೀಲ್ ಕುಮಾರ್ ಬಾಕಿ 2 ತಿಂಗಳ ಹಣವನ್ನ ಪಾವತಿ ಮಾಡಿ ಸಚಿವರು ಸದನಕ್ಕೆ ಬಂದು ಉತ್ತರ ನೀಡಿದ್ರೆ ಒಪ್ಪಿಕೊಳ್ಳಬಹುದಿತ್ತು. ಆದ್ರೆ ಆ ರೀತಿ ಮಾಡಿಲ್ಲ ಎಂದು ವಿರೋಧಿಸಿದ್ರು. 2 ತಿಂಗಳ ಹಣ ಪಾವತಿ ಆಗಿಲ್ಲ ಎಂಬುದು ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪಿಸಿದ ಮೇಲೆ ತಿಳಿದು ಬಂದಿದೆ. ಅಧಿಕಾರಿಗಳಿಗೆ ಈ ವಿಚಾರ ಮೊದಲೇ ಗೊತ್ತಿರುತ್ತಲ್ವಾ ಅಂತ ಅರಗ ಜ್ಞಾನೇಂದ್ರ ಪ್ರಶ್ನಿಸಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಸಚಿವ ಬೈರತಿ ಸುರೇಶ್, ರಾಜ್ಯದ ಬಡವರಿಗೆ ಒಂದೇ ₹1 ನೀಡಲು ಸಾಮರ್ಥ್ಯ ಇಲ್ಲದ ಬಿಜೆಪಿಯವರು ಕಾಂಗ್ರೆಸ್ ಯೋಜನೆಗಳನ್ನ ಟೀಕಿಸುತ್ತಾರೆ ಅಂತ ತಿರುಗೇಟು ಕೊಟ್ರು. ಇದು ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು. ಆಡಳಿತ ಪಕ್ಷದಿಂದ ಕೆಎಂ ಶಿವಲಿಂಗೇಗೌಡ, ಬೇಳೂರು ಗೋಪಾಲಕೃಷ್ಣ ಮತ್ತಿತರರು ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ಪ್ರತಿಪಕ್ಷಗಳಿಂದ ಅರಗ ಜ್ಞಾನೇಂದ್ರ, ವಿ ಸುನೀಲ್ ಕುಮಾರ್, ವೇದವ್ಯಾಸ ಕಾಮತ್, ಚೆನ್ನಬಸಪ್ಪ ಸೇರಿದಂತೆ ಹಲವರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ರು. ವಾದ ಪ್ರತಿವಾದಗಳು ಗದ್ದಲಕ್ಕೆ ಕಾರಣವಾಯಿತು. ಹೆಚ್ಚಿನ ಚರ್ಚೆ ಬೇಡ, ವಿಷಯ ಮುಗಿಸಲು ಸಹಕಾರ ನೀಡಿ ಅಂತ ಸಭಾಧ್ಯಕ್ಷರು ಹೇಳಿದಾಗ ಸಚಿವರು ಉತ್ತರ ನೀಡುವಾಗ ಆಡಿದ ಮಾತುಗಳನ್ನ ಕಡತದಿಂದ ತೆಗೆಸುವುದಾದರೆ ನಾವು ಒಪ್ಪಿಕೊಳ್ಳುತ್ತೇವೆ, ಇಲ್ಲವಾದ್ರೆ ಈ ರೀತಿ ಸುಳ್ಳು ಹೇಳುವ ಪರಿಪಾಠಗಳು ಮುಂದುವರಿಯುತ್ತವೆ ಅಂತ ಆರ್ ಅಶೋಕ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಪ್ರಸಂಗವನ್ನ ನೋಡಿದಾಗ ಉದ್ದೇಶಪೂರ್ವಕವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಸುಳ್ಳು ಹೇಳಿದ್ರ, ಸುಮಾರು 5,000 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿಯಲು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ರ ಅನ್ನೋ ಅನುಮಾನ ಮೂಡೋದು ಕಾಮನ್ನು. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜವಾಬ್ದಾರಿಯುತ ಸಚಿವೆ ಸ್ಥಾನದಲ್ಲಿದ್ದಾರೆ. ಸದನದಲ್ಲಿ ಆಡೋ ಪ್ರತಿ ಮಾತು ಕಡತಕ್ಕೆ ಹೋಗುತ್ತೆ. ಅದು ರಾಜ್ಯದ ಜನರಿಗೆ ಹೇಳಿದಂತೆಯೇ ಲೆಕ್ಕ. ಪರಿಸ್ಥಿತಿ ಹೀಗಿರುವಾಗ ಇರಬಹುದು ಅಂತ ಅಂದ್ಕೊಂಡಿದ್ದೆ ಅಂತೇಳಿ ಬೇಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡೋದು ಎಷ್ಟು ಸರಿ? ಸದನಕ್ಕೆ ಲೆಕ್ಕ ಕೊಡಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿಕೊಂಡಿರ್ಬೇಕಲ್ವಾ? 2 ತಿಂಗಳ ರಾಜ್ಯದ ಗೃಹಲಕ್ಷ್ಮಿಯರ ಹಣ ಅಂದ್ರೆ ಏನ್ ಸಾಮಾನ್ಯ ಮೊತ್ತವಾ? 5,000 ಕೋಟಿ. ಒಂದು ವೇಳೆ ವಿಪಕ್ಷಗಳು ಈ ಬಗ್ಗೆ ಪ್ರಶ್ನೆಯನ್ನೇ ಕೇಳಿರಲಿಲ್ಲ ಅಂದಿದ್ರೆ 5,000 ಕೋಟಿ ಸೈಲೆಂಟ್ ಆಗಿ ಅದ್ಯಾರ ಜೇಬಿಗೆ ಹೋಗುತ್ತಿತ್ತು. ಜನರನ್ನ ಯಾಮಾರಿಸೋ ಪ್ಲಾನ್ ಬರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದ್ದ, ಇಲ್ಲ ಇಡೀ ಸರ್ಕಾರದ ಪ್ಲಾನ? ವಿಪಕ್ಷಗಳು ಆರೋಪಿಸಿದಂತೆ ಈ ಹಣವನ್ನ ಬಿಹಾರ ಎಲೆಕ್ಷನ್ಗೆ ಬಳಸಿಕೊಳ್ಳಲಾಯ್ತಾ ಅನ್ನೋ ಅನುಮಾನಗಳು ಹುಟ್ಟುಕೊಳ್ಳೋದು ಕಾಮನ್ನು. ಇನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಆಡಿದ ಒಂದು ಸುಳ್ಳು ಮಾತಿಗೆ ಭಾರಿ ಬೆಲೆ ತೆರಬೇಕಾಗುತ್ತೆ. ಅವರಿಂದ ರಾಜೀನಾಮೆ ಪಡೆದುಕೊಳ್ಳಬೇಕು ಅನ್ನೋ ಒತ್ತಾಯ ಜೋರಾಗಿದೆ. ಇನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿ ಆಪ್ತ ಬಣದ ನಾಯಕರಲ್ಲಿ ಒಬ್ಬರಾಗಿರೋದ್ರಿಂದ ಇವರಿಂದ ರಾಜೀನಾಮೆ ಪಡೆದುಕೊಂಡ್ರೆ ಡಿಕೆಶಿ ಪವರ್ ಪಾಲಿಟಿಕ್ಸ್ ಸ್ಪೀಡ್ಗೂ ಬ್ರೇಕ್ ಹಾಕಬಹುದು ಅನ್ನೋ ಲೆಕ್ಕಾಚಾರಗಳು ಸಿದ್ದು ಪಾಳ್ಯದಲ್ಲಿ ನಡೆಯುತ್ತಿರಬಹುದು. ಇನ್ನ ಸದನದಲ್ಲಿ ನಾನು ಮಹಿಳೆ ಎಂಬ ಕಾರಣಕ್ಕೆ ನನ್ನನ್ನ ವಿಪಕ್ಷಗಳು ಟಾರ್ಗೆಟ್ ಮಾಡ್ತಿವೆ ಅಂತೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಇಲ್ಲಿ ಮಹಿಳೆ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಬಳಸಿಕೊಳ್ಳೋಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಗ್ತಿದ್ದಾರೆ. ಇಂಥ ಗಿಮಿಕಿಗಳಿಂದ ಬಚಾವಾಗಬಹುದು ಅಂತ ಅಂದ್ಕೊಂಡ್ರ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ. ಅಲ್ಲಿ ಗಂಡು ಹೆಣ್ಣು ಅಂತ ಬರಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ರಾಜೀನಾಮೆ ಪಡ್ಕೊಂತಾರ, ಆ ಮೂಲಕ ಸುಳ್ಳು ಹೇಳೋ ಸರ್ಕಾರ ಅನ್ನೋ ಅಪವಾದದಿಂದ ಪಾರಾಗ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.